ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ, ಕೋಪವನ್ನು ಮಾಡಿಕೊಳ್ಳಬೇಡಿ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ, ಕೋಪವನ್ನು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನಿಲ್ಲ ಎನ್ನಬೇಡಿ, ಬದುಕಿನಲ್ಲಿ ಏನಿಲ್ಲ ಎನ್ನಬೇಡಿ, ಬದುಕಿನಲ್ಲಿ ಎಲ್ಲ ಇದೆ ಎಂದು ಬದುಕುಬಿಡಿ. ಬದುಕಿನಲ್ಲಿ ಎಲ್ಲ ಇದೆ ಎಂದು ಬದುಕಿಬಿಡಿ. ಈ ವಿಚಾರವಾಗಿ ನಾವು ಹಲವಾರು ವಿಷಯಗಳನ್ನು ವಿಮರ್ಶೆ ಮಾಡಿಕೊಳ್ತಾ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಅಂಶ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಕೆಲವೊಂದು ವಿಚಾರಗಳಲ್ಲಿ ತಾಳ್ಮೆ ಹೇಗೆ ಕಳ್ಕೊಳ್ತಾರೆ, ಎಂಥ ಸನ್ನಿವೇಶಗಳಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಾರೆ, ಯಾರ್ಯಾರು ಈ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳ ಗುಂಪಿಗೆ ಸೇರ್ತಾರೆ. ನೋಡಿ, ಮಕ್ಕಳಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತೇವೆ, ಯುವಕರಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತೇವೆ, ಮಧ್ಯ ವಯಸ್ಸಿಗೆ ಬಂದಂಥ ಮಕ್ಕಳನ್ನು ತಾಳ್ಮೆ ಕಳ್ಕೊಳ್ಳೋದನ್ನು ಕಾಣ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ವಯಸ್ಸಾದಂತಹ ತಂದೆ ತಾಯಿಗಳಲ್ಲೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ವಿಚಾರವನ್ನು ಕಾಣ್ತಾ ಇರ್ತಕ್ಕಂಥದ್ದು ಸಹಜವಾಗಿದೆ. ಮಕ್ಕಳಲ್ಲಿ ಹೇಗೆ ತಾಳ್ಮೆ ಕಳ್ಕೊಳ್ತಾರೆ ಅನ್ನುವಂಥ ಸಂದರ್ಭಗಳನ್ನು ನೋಡಿದಾಗ, ಸಾಮಾನ್ಯವಾಗಿ ಮಕ್ಕಳಿಗೆ ಓದುವಂಥ ಒತ್ತಡ ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಅಂಕಗಳನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥ ಒತ್ತಡ ಬರ್ತಕ್ಕಂಥ ಸಹಜವಾಗಿರುತ್ತೆ. ಪಾಠಗಳನ್ನು ಸರಿಯಾಗಿ ಕೇಳಿಸ್ಕೊ ಅಂತಕ್ಕಂಥ ತಂದೆ ತಾಯಿಗಳು ಮಕ್ಕಳಲ್ಲಿ ಒಂದು ಒತ್ತಡವನ್ನು ಹೇರ್ತಕ್ಕಂಥದ್ದು ಇರುತ್ತೆ. ಈ ಸನ್ನಿವೇಶಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಅವರಿಗೆ ಈ ರೀತಿಯ ಒಂದು ಸನ್ನಿವೇಶಗಳಲ್ಲಿ ಕೋಪ ಹೆಚ್ಚಾಗ್ತಾ ಹೋಗ್ತದೆ. ಸಹಿಸ್ಕೊಳ್ಳಲಾರದಂಥ ಸಂದರ್ಭಗಳು ಅವರಿಗೆ ಬರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಇನ್ನು ಯುವಕರಲ್ಲಿ ಹೆಂಗೆ ಬರುತ್ತೆ, ಸಾಮಾನ್ಯವಾಗಿ ಯುವಕರಲ್ಲಿ ಏನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥದ್ದು, ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಉದ್ಯೋಗಗಳಿಗೆ ಅಲಿತಕ್ಕಂಥದ್ದು, ಆ ಸಂದರ್ಭಗಳಲ್ಲಿ ಅವರಿಗೆ ಸರಿಯಾದಂಥ ಅವಕಾಶಗಳು ಸಿಗದೇ ಇದ್ದಾಗ ಸಾಕಷ್ಟು ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಸಂದರ್ಭ ಬರತಕ್ಕಂಥದ್ದು ಸಹಜವಾಗಿರುತ್ತೆ. ಇನ್ನು ಯುವಕರಲ್ಲಿ ಅಥವಾ ಒಂದು ಮಧ್ಯ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು ಹೇಗೆ, ಮದುವೆ ಸಂದರ್ಭಗಳು ಆಗ್ಬೋದು, ಅಥವಾ ಅವ್ರು ಏನೋ ಒಂದು ನಾನು ಎಲ್ಲವನ್ನು ಓದಿ ಆಯಿತು, ತಿಳ್ಕೊಂಡ ಆಯಿತು, ಇನ್ನು ಯಾವಾಗಪ್ಪ ನಾನು ಒಂದು ಹಂತದಲ್ಲಿ ಸೆಟ್ಲ್ಮೆಂಟ್ ಆಗ್ತಕ್ಕಂಥದ್ದು ಅನ್ನುವಂಥ ವಿಚಾರದಲ್ಲಿ ತಾಳ್ಮೆ ಕಳ್ಕೊಳ್ತಕ್ಕಂಥದ್ದಾಗಿದೆ. ನಾವು ಸಾಮಾನ್ಯವಾಗಿ ಹಿರೀಕರು ಹೇಳ್ತಾರೆ ಏನಂತ, ಹುಟ್ಟಿಸಿದ ದೇವರು ಎಲ್ಲಾದರೂ ಒಂದು ಕಡೆ ಅವ್ರಿಗೆ ಹುಲ್ಲನ್ನು ಹಾಕ್ತಾನೆ. ಅದಕ್ಕಾಗಿ ನಾವು ತಾಳ್ಮೆಯಿಂದ ಇರಬೇಕು, ಕೋಪವನ್ನು ಮಾಡಿಕೊಳ್ಬಾರ್ದು. ಹಾಗಾದರೆ ಕೋಪ ಬರದೇ ಇರತಕ್ಕಂಥ ಸನ್ನಿವೇಶಗಳು ಇರ್ತಾವ? ಖಂಡಿತ ಇರಲ್ಲ. ಯಾಕೆಂದರೆ ಈ ಸಮಾಜದಲ್ಲಿ ಸಾಕಷ್ಟು ಒತ್ತಡಗಳ ನಡುವೆ ನಾವು ಜೀವನವನ್ನು ಮಾಡಬೇಕಾಗ್ತದೆ. ತಂದೆ ತಾಯಿಗಳು ಮಕ್ಕಳಿಗೆ ಬೇಗ ನೀನು ಸೆಟ್ಲ್ಮೆಂಟ್ ಆಗಿ ನಮ್ಮನ್ನು ನೋಡ್ಕೊಳ್ಳೋದು ಯಾವಾಗ ಅನ್ನುವಂಥ ವಿಚಾರಗಳೆಲ್ಲ ಬರ್ತಾ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಹೇಗೆ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ, ಕೋಪವನ್ನು ಮಾಡಿಕೊಳ್ಳದೆ ಬದುಕನ್ನು ಹೇಗೆ ಮಾಡಿಕೊಳ್ಬೋದು ಅಂತಕ್ಕಂಥದ್ದು ಹಲವಾರು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ನಮ್ಮ ಅನೇಕ ವಚನಕಾರರು, ಶ್ರೇಷ್ಠ ಸಾಹಿತಿಗಳು ಒಂದು ಕಡೆ ವಿಮರ್ಶೆಗಳನ್ನು ಮಾಡ್ತಾ ಹೋಗ್ತಾರೆ. ಏನು, ಹೆಣ್ಣು ಮಾಯ ಎಂಬುವರಯ್ಯ ಹೆಣ್ಣು ಮಾಯವಲ್ಲ, ಹೊನ್ನು ಮಾಯವೆಂಬುವರಯ್ಯ ಹೊಣ್ಣು ಮಾಯವಲ್ಲ, ಮಣ್ಣು ಮಾಯವೆಂಬುವರಯ್ಯ ಮಣ್ಣು ಮಾಯವಲ್ಲ, ಮನದ ಮನಸ್ಸು ಮಾಯ ಕಾಣ ಗುಹೇಶ್ವರ ಅಂತ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಈ ಮನಸ್ಸು ಏನು ಮಾಡ್ತಕ್ಕಂಥದ್ದು, ಚಂಚಲ ಹಾಕಿರುತ್ತೆ. ಅಯ್ಯೋ ನಾನು ಬೇಗ ಕಳಿಸ್ಕೊಳ್ಬೇಕು, ಅಯ್ಯೋ ನಾನು ಬೇಗ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು, ಅಯ್ಯೋ ನಾನು ಯಾವುದಾದ್ರೂ ಒಂದು ವಿಚಾರದಲ್ಲಿ ಬೇಗ ಒಂದು ಅವಕಾಶಗಳನ್ನು ಪಡ್ಕೊಳ್ಬೇಕು. ಅವಕಾಶಗಳು ಯಾವುದು ಸಿಗದೇ ಇದ್ದಾಗ ಏನಾಗ್ತದೆ, ಕೋಪ ಖಂಡಿತ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ಕೊಳ್ತಾನೆ, ಅಯ್ಯೋ ಬದುಕಿನಲ್ಲಿ ಇಷ್ಟೇ, ಏನಿಲ್ಲ ಬದುಕಿನಲ್ಲಿ ಅನ್ನುವಂಥ ಒಂದು
ಮೊಂಡತನಕ್ಕೆ, ಹುಚ್ಚುತನಕ್ಕೆ ಈ ಮನಸ್ಸು ಏನು ಹೋಗ್ತದೆ, ಕೊಂಡೋಗ್ತದೆ. ಸಾಮಾನ್ಯವಾಗಿ ಯುವಕರಲ್ಲಿ, ವಯಸ್ಸಾದಂತಕ್ಕಂಥವರಲ್ಲಿ, ಮದುವೆ ಆಗಿರ್ತಕ್ಕಂಥ ಇರದೇ ಇರತಕ್ಕಂಥ ಯುವಕರಲ್ಲಿ, ಯುವತಿಯರಲ್ಲಿ, ತಂದೆ ತಾಯಿಗಳಲ್ಲಿ ಇದು ಕಾಡ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಎಷ್ಟೋ ಸಂದರ್ಭಗಳನ್ನು ನಾವು ಕಾಣ್ತಾ ಸನ್ನಿವೇಶಗಳನ್ನು ಕಾಣ್ತಾ ಹೋಗ್ತೇವೆ. ಈ ಬದುಕಿನಲ್ಲಿ ಏನಿಲ್ಲ, ಇಷ್ಟೇ ಬದುಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ಕೊಳ್ತಕ್ಕಂಥ ಮಕ್ಕಳನ್ನು ನಾವು ಕಾಣ್ತಕ್ಕಂಥದ್ದು ಸಹಜವಾಗಿರ್ತವೆ. ಆದರೆ ವಿಶಾಲವಾಗಿ ಚಿಂತನೆ ಮಾಡಬೇಕು. ಅಂದರೆ ಹುಟ್ಟು ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದದ್ದು. ಅದರಲ್ಲೂ ಈ ಮನುಷ್ಯನ ಜೀವನ ಅಂತಕ್ಕಂಥದ್ದು ಶತಕೋಟಿಗಳು. ನಾವು ಎಲ್ಲ ಪ್ರಾಣಿಗಳನ್ನು ಹುಟ್ಟಿ ತದನಂತರದಲ್ಲಿ ಮನುಷ್ಯನ ಜೀವನಕ್ಕೆ ಬರ್ತೀವಿ ಅಂತೇಳಿ ಪುರಾಣ ಪುಣ್ಯ ಕಥೆಗಳಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಹಾಗಾಗಿ ಅಷ್ಟೆಲ್ಲ ಇದ್ದ ಮೇಲೆ ತಾಳ್ಮೆಯಿಂದ ಕಾದು ಬದುಕಿನಲ್ಲಿ ಏನಿಲ್ಲ ಅಂದ್ಕೊಳ್ಳದೆ ಬದುಕಿ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯುತ್ತಮವಾದಂಥ ಮನುಷ್ಯನ, ಮಕ್ಕಳ, ಯುವಕರ, ಯುವತಿಯರ, ಜನಸಮೂಹದ ಒಂದು ಚಾಲೆಂಜ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಬದುಕಿನಲ್ಲಿ ಎಲ್ಲ ವಿಚಾರಗಳು ಇರ್ತದೆ, ಎಲ್ಲ ವಿಷಯಗಳು ಇರ್ತವೆ. ಖಂಡಿತವಾಗಿ ನಮಗೆ ಒಂದು ಜೀವನ ಅಂತಕ್ಕಂಥದ್ದಿದೆ. ಆದರೆ ಅದನ್ನು ಹುಡ್ಕೊಳ್ಳುವಂಥ ಸಂದರ್ಭಗಳು ನಾವು ಏನು ಮಾಡಬೇಕು, ಒಂದಲ್ಲ ಒಂದು, ಕೇವಲ ಒಂದು ಉದ್ಯೋಗಕ್ಕೆ ನಮ್ಮ ಯುವಕರು, ಯುವತಿಯರು, ತಂದೆ ತಾಯಿಗಳು ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಬೇಗ ನೀನು ಒಂದು ಉದ್ಯೋಗ ಅವಕಾಶಗಳನ್ನು ಪಡ್ಕೊಂಡು ಬೇಗ ಸೆಟಲ್ಮೆಂಟ್ ಆದರೆ ನಿನಗೂ ಅನುಕೂಲ, ಮತ್ತು ನಿನ್ನ ಮನೆಯಾದಂಥ ನಮ್ಗಳಿಗೂ ಅನುಕೂಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಮಕ್ಕಳು ಏನು ಮಾಡಬೇಕು, ಸುದೀರ್ಘವಾಗಿ ಚಿಂತನೆ ಮಾಡಬೇಕು, ಕಾಲಾವಕಾಶಗಳಿಗೆ ಕಾಯಬೇಕು, ಚೆನ್ನಾಗಿ ನನಗಿಂಥದ್ದೇ ಅಂತಕ್ಕಂಥ ಒಂದು ಗುರಿ ಇರಬೇಕು. ಗುರಿ ಇದ್ದಾಗ ಬದುಕಿನಲ್ಲಿ ಎಲ್ಲ ಸಿಗ್ತಾ ಹೋಗ್ತವೆ. ಎಷ್ಟೋ ನಾವು ವಿಚಾರಗಳನ್ನು ಕಳೆದ ಸನ್ನಿವೇಶಗಳಲ್ಲಿ ನೋಡ್ತಾ ಇರ್ತೀವಿ. ಇಂಜಿನಿಯರ್ಸ್ ಮಾಡ್ತಾರೆ, ಡಾಕ್ಟರ್ಸ್ಗಳು ಓದಿರ್ತಾರೆ, ಅಥವಾ ಬೇರೆ ಬೇರೆ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡು ಪದವಿಗಳನ್ನು ಪಡ್ಕೊಂಡಿರ್ತಾರೆ. ಆದರೆ ಸರಿಯಾದಂಥ ಅವಕಾಶಗಳು ಸಿಗದೆ ಅವರು ತಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅಥವಾ ನಿರ್ವಹಿಸಲಿಕ್ಕೆ ಒಂದು ಸಣ್ಣ ಅಂಗಡಿಗಳನ್ನು ನೆಮ್ಕೊಂಡು ಬದುಕತಕ್ಕಂಥದ್ದಾಗಿರ್ಬೋದು, ಅಥವಾ ಇತ್ತೀಚೆಗೆ ಬರ್ತಕ್ಕಂಥ ಫುಡ್ ಸರಬರಾಜು ಮಾಡ್ತಕ್ಕಂಥದ್ದು. ಎಷ್ಟೋ ಮಕ್ಕಳು ತಮ್ಮ ಲೈಫನ್ನು ಲೀಡ್ ಮಾಡ್ಕೋತಾ ಹೋಗ್ತಾರೆ. ಆದರೆ ನಾವು ಅವಕಾಶ, ನಾನು ಓದಿರ್ತಕ್ಕಂಥ ವಿದ್ಯಾಭ್ಯಾಸ, ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲಸಗಳೇ ಹೆಚ್ಚಾಗಿರ್ತವೆ. ಒಂದು ಏನಪ್ಪ ಅಂತಂದರೆ, ನಮ್ಮ ಬದುಕಿನಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ನಿಷ್ಠೆಯಿಂದ ಮಾಡಿದಾಗ ಅದನ್ನು ಆ ಮನುಷ್ಯನ ವ್ಯಕ್ತಿತ್ವದ ಜೊತೆಗೆ ಆ ಕಾಯಕವನ್ನು ಕೈ ಹಿಡಿತಾ ಹೋಗ್ತದೆ. ಹಾಗಾಗಿ ನಾವು ಬದುಕಿನಲ್ಲಿ ಏನೂ ಇಲ್ಲಪ್ಪ, ನಾನು ಬಂದುಬಿಟ್ಟೆ, ನನ್ನ ಪದವಿಗೆ ತಕ್ಕಂಥ ಉದ್ಯೋಗ ಅವಕಾಶ ಸಿಗಲಿಲ್ಲ. ಅವಕಾಶಗಳು ಸಿಗ್ತವೆ. ಸಿಕ್ಕಂಥ ಅವಕಾಶಗಳಲ್ಲಿ ನಾವು ಏನು ಮಾಡ್ಕೊಳ್ಬೇಕು ಅಂತಂದರೆ, ನಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬದುಕಬೇಕು. ಆ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಬೇಕು. ಮನುಷ್ಯನ ಜೀವನ ಬಂದ ಮೇಲೆ ಸಮಾಜದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೋಡಿ ನನ್ನದೇ ಆದಂಥ ವ್ಯವಸ್ಥೆಯಲ್ಲಿ ನಾನು ಬದುಕಬೇಕಾಗ್ತದೆ. ಹಾಗಾಗಿ ನಮ್ಮಗಳಿಗೆ ಎಷ್ಟೋ ಸಂದರ್ಭ ಸನ್ನಿವೇಶಗಳು ಹುಟ್ಟು ಬರ್ತವೆ, ಸಿಗ್ತವೆ. ಅವಕಾಶಗಳನ್ನು ಬಾಚಿಕೊಂಡು ಅದರಲ್ಲಿ ಒಳ್ಳೆಯತನವನ್ನು ಉಪಯೋಗಿಸ್ಕೊಂಡು ಅದರಲ್ಲೂ ಮೌಲ್ಯಯುತವಾದಂಥ ಬದುಕನ್ನು ಕಾಣ್ಕೊಳ್ಳತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅಮೂಲ್ಯವಾದದ್ದು. ಈ ರೀತಿಯ ವಿಚಾರಗಳನ್ನು ಮಕ್ಕಳಲ್ಲಿ ಹೇಳ್ತಾ ತಿಳಿಸ್ತಾ ಹೋದರೆ ಅವರು ಒಂದಲ್ಲ ಒಂದು ರೀತಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಯಾವುದೇ ವಿಚಾರಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ತಾಳ್ಮೆಯನ್ನು ಕಳ್ಕೊಳ್ಳದೆ ಕೋಪವನ್ನು ಮಾಡಿಕೊಳ್ಳೇಬಾರ್ದು. ಕೋಪ ಮಾಡಿಕೊಂಡು ಬದುಕಿನಲ್ಲಿ ಏನಿಲ್ಲ ಅಂದ್ಕೊಳ್ಳೇಬಾರ್ದು. ಬದುಕಿನಲ್ಲಿ ಎಲ್ಲ ಇದೆ ಅಂತ ಹೇಳಿ ಬದುಕಿಬಿಡಬೇಕು. ಆಗ ಮಾತ್ರ ಈ ಮನುಷ್ಯ ಜೀವನಕ್ಕೆ ಸಾರ್ಥಕತೆ ಆಗ್ತದೆ. ತಂದೆ ತಾಯಿಗಳಿಗೆ ಸಾರ್ಥಕತೆ ಆಗ್ತದೆ, ಬಂಧು ಬಳಗದವರಿಗೆ ಸಾರ್ಥಕತೆ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿ ತೋರಿಸ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಸವರಾಜ ಎಂ ಮಲ್ಲಮ್ಮನೊಂಡಿ, ಸಹ ಶಿಕ್ಷಕರು. ನಮಸ್ಕಾರ, ಧನ್ಯವಾದಗಳು.